ನೋಡಿ ಇಲ್ಲಿ ಅಭಿಮನ್ಯು ಜೊತೆಗೆ ತಾಯಿ ಗಂಗಮ್ಮ ತಾಯಿಯ ಅಲಂಕಾರ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಲೋ ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ. ಏನಪ್ಪಾ ಇವತ್ತಿನ ವಿಷಯ ಅಂತಂದ್ರೆ, ನಾನ್ ಶುಕ್ರವಾರ ದೇವಸ್ಥಾನಕ್ಕೆ ಹೋಗಿದ್ದೆ, ಗಂಗಮ್ಮ ತಾಯಿ ದೇವಸ್ಥಾನಕ್ಕೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಾನು ಅನ್ಕೊಂಡ್ ಹೋದೆ, ಸುಮ್ಮನೆ ಏನೋ ಅನ್ಕೊಂಡ್ ಹೋದೆ, ಬಟ್ ಇಲ್ಲಿ ನೋಡ್ಬೇಕು, ಸಖತ್ತಾಗಿದೆ. ಅಭಿಮನ್ಯು ಇದ್ನಲ್ವಾ, ಅಭಿಮನ್ಯು ಸಮೇತ ಇದ್ದಾರೆ. ನನ್ಗೆ ತುಂಬಾ ಖುಷಿ ಅಂದ್ರೆ ತುಂಬಾ ಖುಷಿ ಆಯ್ತು. ತಾಯಿಯ ಅಲಂಕಾರ ದಿನೇ ದಿನೇ ಡಿಫ್ರೆಂಟ್ ಆಗಿದೆ. ಏನ್ ಸಖತ್ತಾಗಿ ಅಲಂಕಾರ ಮಾಡ್ತಿದ್ದಾರೆ ಅಂತಂದ್ರೆ, ನಾವು ಶುಕ್ರವಾರ ಹೋಗಿದ್ದು, ಹಾಗಾಗಿ ಸ್ವಲ್ಪ ರಶ್ ಇತ್ತು. ದಸರಾ ಹಬ್ಬ ಅಲ್ವಾ, ಹಾಗಾಗಿ ನಾವು ಶುಕ್ರವಾರ ಹೋಗಿದ್ದು, ರಶ್ ಇತ್ತು. ತಾಯಿಗೆ ಎಷ್ಟು ತುಪ್ಪದ ದೀಪ, ಮತ್ತೆ ಲೆಮನ್ ದೀಪ, ನಿಂಬೆ ಹಣ್ಣಿನ ದೀಪ, ಅಚ್ಚು ಬೆಲ್ಲದ ದೀಪ, ಬೇರೆ ತುಂಬಾ ವಿಧವಾದ ದೀಪದಿಂದ ತಾಯಿ ಹತ್ರ ಪ್ರಾರ್ಥನೆ ಮಾಡ್ಕೊಂತಿದ್ರು ಭಕ್ತರು. ಹಾಗೆ ತಾಯಿಯ ಹೊರಗಡೆ ಅಂತೂ ನಾನು ಎಲ್ಲೂ ನೋಡಿಲ್ಲ. ನೋಡಿ ತ್ರಿಶೂಲ ನೋಡಿ ಹೇಗಿದೆ, ತಾಯಿಯ ತ್ರಿಶೂಲ. ವಾವ್, ನೋಡಕ್ಕೆ ಎರಡು ಕಣ್ಣು ಸಾಲದು. ತಾಯಿನೇ ಆ ತ್ರಿಶೂಲದಲ್ಲಿ ಮೂಡಿ ಬಂದಿದ್ದಾಳೇನೋ ಅನ್ನೋ ತರ ಇದೆ ತ್ರಿಶೂಲ. ಮತ್ತೆ ಅರ್ಶಿನ ಕುಂಕುಮ ಹಚ್ಚಿದ್ರಲ್ಲ ತ್ರಿಶೂಲ, ಮತ್ತೆ ಈ ಕಂಬಕ್ಕೆಲ್ಲ ಅರ್ಶಿನ ಕುಂಕುಮ ಎಷ್ಟು ನೀಟಾಗಿ ಹಚ್ಚಿದ್ರು ಅಂತಂದ್ರೆ ಮನಸ್ಸಿಗೆ ಎಷ್ಟು ಸಮಾಧಾನ ಆಯ್ತು ಅಂದ್ರೆ ಅಷ್ಟು ಸಮಾಧಾನ ಆಯ್ತು. ಅಷ್ಟು ಚೆನ್ನಾಗಿ ಹಚ್ಚಿದ್ದಾರೆ. ಎಲ್ರೂ ಒಮ್ಮೆ ಹೋಗ್ಲೇಬೇಕಾಗಿರುವಂತ ಒಂದು ಸ್ಥಳ ಇದು ಅಂತ ಹೇಳ್ತಾ, ಇಲ್ಲಿ ನೋಡಿ ಈ ವರ್ಷದ ಪ್ರತಿ ಶುಕ್ರವಾರ ಮೂಡಿ ಬಂದ ಅಲಂಕಾರ ಅಂತೇಳಿ ಅಲ್ಲಿ ಬೋರ್ಡ್ ಸಮೇತ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿ ನೀಟಾಗಿ ಅಲಂಕಾರ ಮಾಡಿದ್ದಾರೆ ಅಂತಂದ್ರೆ, ಅದರ ಜೊತೆ ಭೀಮನ್ನು ಸೇರಿಸಿ ಮಾಡಿದ್ದಾರೆ ಅಲಂಕಾರ. ವಿಶೇಷ ಅಂದ್ರೆ ಅದೇ ಒಂದು ವಿಶೇಷ ಅಂತ ಹೇಳ್ಬಹುದು. ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ತುಂಬಾನೇ ರಶ್ ಇತ್ತು. ವಿಡಿಯೋ ಮಾಡಕ್ ಆಗ್ತಿರ್ಲಿಲ್ಲ, ಅಲ್ಲಿ ತಾಯಿ ದರ್ಶನ ಪಡೆಯಕ್ ಆಗ್ತಿರ್ಲಿಲ್ಲ. ಆದ್ರೂ ಸ್ವಲ್ಪ ವಿಡಿಯೋ ಮಾಡಿದೆ, ಅಷ್ಟೇನು ವಿಡಿಯೋ ಮಾಡಲಿಲ್ಲ. ಬಟ್ ನೋಡಿ ಈ ವಿಗ್ರಹ ಎಷ್ಟು ಅಡಿ ಇದೆ ಅಂತ ಗೊತ್ತಾ? 8 ಅಡಿ ವಿಗ್ರಹ ಇದು. ತಾಯಿ ಗಂಗಮ್ಮ ತಾಯಿಯ ವಿಗ್ರಹ ಎಷ್ಟು ಚೆನ್ನಾಗಿ ಅಲಂಕಾರ, ಸಾಗರವೇ ಬಂದಿತ್ತು ಅನ್ನೋ ತರ ಇತ್ತು. ತುಂಬಾ ಚೆನ್ನಾಗಿತ್ತು. ದರ್ಶನ ಅಂತೂ ಎಷ್ಟು ನೀಟಾಗಿ ಆಯ್ತು ಅಂತಂದ್ರೆ ಅಷ್ಟು ಚೆನ್ನಾಗಿ ದರ್ಶನ ಆಯ್ತು ನಮ್ಗೆ. ತಾಯಿ ಕಾಪಾಡಮ್ಮ ಅಂತ ಅಲ್ಲಿ ನಾವು ಪ್ರದಕ್ಷಿಣೆ ಹಾಕೊಂಡ್ಬಿಟ್ಟು ಒಳಗಡೆ ಪೂಜೆ ನಡೀತಾ ಇದೆ. ನೋಡಿ, ಮಹಾಮಂಗಳಾರತಿ ನಡೀತಾ ಇತ್ತು. ಮಂಗಳಾರತಿ ನಂತರ ನೋಡಿ, ಕಾಪಾಡಮ್ಮ, ಎಲ್ರಿಗೂ ಕಾಪಾಡಮ್ಮ, ಎಲ್ರಿಗಿಂತ ಸ್ವಲ್ಪ ಜಾಸ್ತಿ ನನಗೆ ಕಾಪಾಡಮ್ಮ ಅಂತ ನಾನು ಬೇಡ್ಕೊಂಡ್ಬಿಟ್ಟು ಬಂದೆ. ಅಭಿಮನ್ಯು ನೋಡಿ ಎಷ್ಟು ನೀಟಾಗಿ, ಮೈ ಜುಮ್ ಅಂತಿತ್ತು ಅಲ್ಲಿ ನೋಡಿದ ತಕ್ಷಣ. ಎಲ್ರಿಗೂ ಮಂಗಳಾರತಿ ತಂದು ಕೊಡ್ತಿದ್ದಾರೆ. ಎಲ್ರಿಗೂ ಮಂಗಳಾರತಿ ಕೊಡ್ತಾ ಬರ್ತಿದ್ದಾರೆ ಪೂಜಾರರು. ಎಲ್ರಿಗೂ ಮಂಗಳಾರತಿ ಕೊಟ್ಟಿದ್ದಾದ್ಮೇಲೆ ನಮ್ ಸೈಡು ಬಂದ್ರು. ನಾವು ಇನ್ನೇನ್ ಮಂಗಳಾರತಿ ತಗೊಂಡ್ವಿ. ಮಂಗಳಾರತಿ ತಗೊಂಡ್ಬಿಟ್ಟು ಪ್ರಸಾದನೂ ತಗೊಂಡ್ವಿ. ಪ್ರಸಾದ ತಗೊಂಡಿದ್ದಾದ್ಮೇಲೆ ಇನ್ನೇನು ಹೋಗೋದೇನೋ ಅನ್ಕೊಂಡೆ. ಆದ್ರೆ ತಾಯಿ ಮಡಿಲಲ್ಲಿ ನಾನು ಎಲ್ಲೋ ದಾರ ನೋಡ್ದೆ. ಅಪ್ಪ ತಂದೆ, ನನಗೆ ಎಲ್ಲೋ ದಾರ ಸಿಗೋ ಹಾಗೆ ಮಾಡಪ್ಪ, ಒಂದ್ ಕೇಳಿದ್ರೆ ಕೊಡ್ತಾರಾ ಅಂತ ಮನ್ಸಲ್ಲಿ ಅನ್ಕೊಂತಾ ಇದ್ದೆ. ಅಷ್ಟರಲ್ಲಿ ಹೂವ, ತಾಯಿ ಮೇಲಿನ ಹೂವ ಮತ್ತೆ ದಾರ ಎಲ್ಲಾ ತಗೊಂಬಂದು ಎಲ್ರಿಗೂ ಕೊಡ್ತಾ ಇದ್ರು.